ಆ ಕಡೆ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿ, ಈ ಕಡೆ ಪಶ್ಚಿಮ ಬಂಗಾಳ ಧಗ ಧಗ. ರಾಜ್ಯವೇ ಹೊತ್ತಿ ಉರಿತಿದ್ರು ಕಣ್ಮುಚ್ಚಿ ಕುಳಿತ ದೀದಿ ಸರ್ಕಾರ. ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕಾದ ಸಿಎಂಎ ಕೋಮು ಪ್ರಚೋದನೆಗೆ ಕುಮ್ಮಕ್ಕು ಕೊಡ್ತಿದ್ದಾರೆ. ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಸ್ತಿರೋ ಮುಸ್ಲಿಂ ಗಲಭೆಕೋರರು. ನಿಮಗೋಸ್ಕರನೇ ಕೆಲಸ ಮಾಡುವಂತಹ ಪೊಲೀಸರನ್ನ ನಡೆಸ್ಕೊಳ್ಳೋ ರೀತಿನ ಇದು? ಪ್ರತಿಭಟನಾಕಾರರಿಗೆ ಇರೋ ಸ್ವಾತಂತ್ರ್ಯ ಪೊಲೀಸರಿಗಿಲ್ವಾ? ಮಮತಾ ಅವರೇ, ನಿಮ್ಮ ಬಳಿಯೇ ಗೃಹ ಇಲಾಖೆ ಇದ್ರೂ ನೀವು ಸೈಲೆಂಟ್ ಆಗಿ ಕೂತಿರೋದು ಯಾಕೆ? ನಮಸ್ಕಾರ ವೀಕ್ಷಕರೇ. ಆ ಕಡೆ ರಾಷ್ಟ್ರಪತಿ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಅಂಕಿತ ಕೊಟ್ಟ ಬೆನ್ನಲ್ಲೇ ಈ ಕಡೆ ಪಶ್ಚಿಮ ಬಂಗಾಳ ಅಕ್ಷರಶಃ ಧಗಧಗ ಅಂತ ಹೊತ್ತು ಉರಿತಾ ಇದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಿದ್ದಾರೆ. ಹೋರಾಟ ಮಾಡ್ಲಿ, ಇದ್ರ ಬಗ್ಗೆ ನಮ್ಮ ಪ್ರಶ್ನೆ ಇಲ್ಲ. ಯಾಕಂದ್ರೆ ಹೋರಾಟ ಅನ್ನೋದು ಸಂವಿಧಾನವೇ ಕೊಟ್ಟಿರುವಂತಹ ಹಕ್ಕು. ಆದ್ರೆ ಹೋರಾಟದ ಹೆಸರಲ್ಲಿ, ಪ್ರತಿಭಟನೆಯ ನೆಪದಲ್ಲಿ ಹಿಂಸಾಚಾರಕ್ಕೆ ಕುಮ್ಮಕ್ಕನ್ನ ಕೊಡ್ತಿದ್ದಾರೆ. ಕೋಮು ಗಲಭೆಗೆ ಪ್ರಚೋದನೆಯನ್ನು ನೀಡುತ್ತಿದ್ದಾರೆ ಬಹುತೇಕ ಮುಸ್ಲಿಂ ಕಿಡಿಗೇಡಿಗಳು. ಒಂದು ಆಶ್ಚರ್ಯ ಏನಪ್ಪಾ ಅಂತ ಹೇಳಿದ್ರೆ, ಈ ಕಡೆ ಪಶ್ಚಿಮ ಬಂಗಾಳ ಈ ರೀತಿ ಹಿಂಸಾತ್ಮಕ ಪ್ರತಿಭಟನೆಯಿಂದ ನಲುಗ್ತಾ ಇದ್ರೂ ಕೂಡ ದೀದಿ ಸರ್ಕಾರ ಮಾತ್ರ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ. ಪ್ರತಿಭಟನಾಕಾರರ ವಿರುದ್ಧ ಇಲ್ಲಿವರೆಗೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ. ಯಾರೂ ಕೂಡ ತುಟಿಕ್ ಪಿಟಿಕ್ ಅಂದಿಲ್ಲ. ಇಲ್ಲಿ ಒಂದು ವಿಚಾರನ ಗಮನಿಸಬೇಕು. ಇಲ್ಲಿ ದೀದಿ ಸರ್ಕಾರದ ಯಾವುದು ಸಚಿವರೋ ಶಾಸಕರೋ ಮುಸ್ಲಿಮರ ಹಾದಿಯನ್ನು ತಪ್ಪಿಸ್ತಾ ಇಲ್ಲ, ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಿಲ್ಲ. ಸ್ವತಃ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರೇ ವಿವಾದಾತ್ಮಕ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಮುಸ್ಲಿಮರ ಹಾದಿಯನ್ನ ತಪ್ಪಿಸ್ತಿದ್ದಾರೆ. ಒಂದು ಕಡೆ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರತಿಭಟನೆ ಮಿತಿ ಮೀರ್ತಾ ಇರೋ ನಡುವೆಯೇ ಮಮತಾ ಬ್ಯಾನರ್ಜಿ ಮುಸ್ಲಿಮರ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಮರಿಗೆ ಯಾವುದೇ ರೀತಿ ಅನ್ಯಾಯ ಆಗೋಕ್ ಬಿಡೋದಿಲ್ಲ, ನಿಮ್ಮ ವಕ್ಫ್ ಪ್ರಾಪರ್ಟಿನ ಕಾಪಾಡಲಾಗುವುದು ಅಂತ ಹೇಳ್ಕೊಂಡು ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ममता बनर्जी। और माइनॉरिटी लोगों को हम एक बात कहते हैं, देखिए आप लोग को दिल में दुख हुआ है वॉकआउट प्रॉपर्टी के लेके, आप भरोसा रखिए बंगाल में ऐसा कुछ नहीं होगा जिसमें कोई डिवाइड एंड रूल होगा। ಯಾವಾಗಿನಿಂದ ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ತಾ ಇತ್ತು, ಅವತ್ತಿನಿಂದ ಇಲ್ಲಿಯವರೆಗೂ ಕೂಡ ಟಿಎಂಸಿ ಸೇರಿದಂತೆ ಅನೇಕ ಪ್ರತಿಪಕ್ಷಗಳು ಈ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಇದ್ವು. ಕಳೆದ ಕೆಲ ತಿಂಗಳ ಹಿಂದೆ ಮಮತಾ ಬ್ಯಾನರ್ಜಿ ಒಂದು ಮಾತನ್ನ ಹೇಳಿದ್ರು, ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರವನ್ನ ಕಳೆದುಕೊಂಡ ಬಳಿಕ ಬೇರೆ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ವಕ್ಫ್ ತಿದ್ದುಪಡಿ ಕಾಯ್ದೆನ ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳ್ಕೊಂಡು. ಅದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಸಾರ್ವಜನಿಕ ವಲಯದಲ್ಲಿ ಮಮತಾ ಬ್ಯಾನರ್ಜಿಯವರ ಈ ಒಂದು ಮಾತಿಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಸೊ ಕಮಿಂಗ್ ಬ್ಯಾಕ್ ಟು ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರೋ ಹೋರಾಟದ ಬಗ್ಗೆ ಮಾತನಾಡೋಣ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್, ಮಾಲ್ಡಾ, ನದಿಯಾಗಳಲ್ಲಿ ಮುಸ್ಲಿಂ ಪುಂಡರು, ಮುಸ್ಲಿಂ ಗಲಭೆಕೋರರು ಅಕ್ಷರಶಃ ಹಿಂಸಾತ್ಮಕ ರೂಪದಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇವರು ಹೋರಾಟವನ್ನ ಮಾಡ್ತಿದ್ದಾರೆ ಅಂತ ನನಗಿಲ್ಲ ಅನಿಸ್ತಾ ಇಲ್ಲ. ಬೀದಿಗಳಲ್ಲಿ ಇವರ ರಂಪಾಟ ನಡೀತಾ ಇದೆ. ಅಂಗಡಿ ಮುಂಗಟ್ಟುಗಳನ್ನ ಬಲವಂತವಾಗಿ ಕ್ಲೋಸ್ ಮಾಡಿಸ್ತಾ ಇದ್ದಾರೆ, ಕಲ್ಲು ತೂರಾಟವನ್ನ ನಡೆಸ್ತಿದ್ದಾರೆ ಪೊಲೀಸರ ಮೇಲೆ. ಮನಸ್ಸಿಗೆ ಬಂದಂತೆ ಕಂಡಲ್ಲಿ ಬೆಂಕಿಯನ್ನ ಹಚ್ಚಿ ದರ್ಪ ಮೆರಿತಿದ್ದಾರೆ. ಸಿಕ್ಕ ವಾಹನಗಳನ್ನ ಧ್ವಂಸ ಮಾಡ್ತಿದ್ದಾರೆ, ಗಾಜು ಪುಡಿ ಮಾಡ್ತಿದ್ದಾರೆ, ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡ್ತಿದ್ದಾರೆ. ಇದು ಸಾಲದು ಅಂತ ಹೇಳಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕಿರೋದು ಪೊಲೀಸರು. ಈ ರೀತಿ ಪ್ರತಿಭಟನೆ ಆದಾಗ ಆಬ್ವಿಯಸ್ಲಿ ಪ್ರತಿಭಟನಾಕಾರರನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಇರ್ತಾರೆ. ಆದ್ರೆ ಪೊಲೀಸರ ಜೊತೆಗೆ ಈ ಪ್ರತಿಭಟನಾಕಾರರು, ಸೋ ಕಾಲ್ಡ್ ಮುಸ್ಲಿಂ ಗಲಭೆಕೋರರು ವಾಗ್ವಾದಕ್ಕಿಳಿತಾರೆ, ಘರ್ಷಣೆಗಿಳಿತಾರೆ, ಅವರ ಮೇಲೇನೆ ಕಲ್ಲು ತೂರಾಟವನ್ನ ನಡೆಸ್ತಿದ್ದಾರೆ. ಸೊ ಈ ರೀತಿ ಪ್ರತಿಭಟನೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ರೀತಿ ಕೋಮು ಗಲಭೆಗೆ ಪ್ರಚೋದನೆ ಕೊಡಬಾರ್ದು, ಕುಮ್ಮಕ್ಕನ್ನ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಇಂಟರ್ನೆಟ್ ಅನ್ನ ಸ್ಥಗಿತಗೊಳಿಸಲಾಗುತ್ತೆ. ಇದು ಒಂದು ಪಾರ್ಟ್. ಇನ್ನೊಂದ್ ಕಡೆ ನದಿಯಾದಲ್ಲಿ ಮುಸ್ಲಿಂ ಗಲಭೆಕೋರರು ಪೊಲೀಸರನ್ನೇ ಅಟ್ಟಾಡಿಸ್ಕೊಂಡು ಹೋಗಿದ್ದಾರೆ. ಬಿಜೆಪಿ ಐಟಿ ಸೆಲ್ ಹೆಡ್ ಅಮಿತ್ ಮಾಳವಿಯಾ ಈ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ಪೊಲೀಸರನ್ನ ಬೆದರಿಸ್ಕೊಂಡು ಹೋಗೋದಾಗಿರ್ಬೋದು, ಪ್ರತಿಭಟನಾಕಾರರ ವಿಡಿಯೋಗಳನ್ನ ತಮ್ಮ ಎಕ್ಸ್ ನಲ್ಲಿ ಶೇರ್ ಮಾಡಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಸರ್ಕಾರ ಹಿಂಸಾಚಾರಕ್ಕೆ ಮಾತ್ರ ಅವಕಾಶ ಕೊಡ್ತಿಲ್ಲ, ತಮ್ಮದೇ ಸರ್ಕಾರದ ಪೊಲೀಸರನ್ನ ಕಾಪಾಡುವಲ್ಲಿಯೂ ಕೂಡ ಕಂಪ್ಲೀಟ್ಲಿ ಫೇಲ್ ಆಗಿದೆ. ವಿಪರ್ಯಾಸ ನೋಡಿ, ಗಲಭೆಕೋರರು ಓಡಬೇಕಿತ್ತು ಪೊಲೀಸರ ಲಾಠಿ ಚಾರ್ಜ್ಗೆ, ಅದರಲ್ಲಿ ಉಲ್ಟಾ ಆಗಿದೆ. ಗಲಭೆಕೋರರಿಂದ ತಮ್ಮನ್ನ ತಾವು ಕಾಪಾಡಿಕೊಳ್ಳೋದಕ್ಕೆ ಪೊಲೀಸ್ ಸಿಬ್ಬಂದಿಯೊಬ್ಬರು ಪೆಟ್ರೋಲ್ ಬಂಕ್ ವರೆಗೆ ಓಡೋಗಿ ಅಲ್ಲಿ ಆಶ್ರಯ ಪಡೆದ್ರಂತೆ. ಇದು ಅಕ್ಷರಶಃ ಅಲ್ಲಿ ಆಗ್ತಿರುವಂತಹ ಪರಿಸ್ಥಿತಿ. ಇದನ್ನ ನೀವು ಪ್ರತಿಭಟನೆ ಅಂತ ಹೇಳ್ತೀರಾ? ಇದನ್ನ ನೀವು ಹೋರಾಟ ಅಂತ ಹೇಳ್ತೀರಾ?
ವಕ್ಫ್ ತಿದ್ದುಪಡಿ ಕಾಯ್ದೆ ನಿಮಗೆ ಬೇಡ ಅಂತ ಹೇಳಿದ್ರೆ ಕೋರ್ಟ್ ಇದೆ, ಕಾನೂನಿದೆ. ಆದ್ರೆ ನೀವು ಕಾನೂನನ್ನೇ ಕೈಗೆತ್ತಿಕೊಂಡು ಹಿಂಸಾತ್ಮಕ ಪ್ರತಿಭಟನೆಯನ್ನ ಮಾಡ್ತಿದ್ದೀರಾ. ಇವೆಲ್ಲವನ್ನ ನೋಡಿಕೊಂಡು ಮಮತಾ ಬ್ಯಾನರ್ಜಿ ಸರ್ಕಾರ ತನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕಣ್ಣು ಮುಚ್ಚಿಕೊಂಡು ಕೈ ಕಟ್ಟಿಕೊಳ್ತಿದೆ. ಇದಾ ನಿಮ್ಮ ಸರ್ಕಾರ ನಿಮ್ಮದೇ ಪೊಲೀಸರನ್ನ ನಡೆಸ್ಕೊಳ್ತಾ ಇರೋ ರೀತಿ? ಪೊಲೀಸರು ತಮ್ಮ ಜೀವದ ಹಂಗನ್ನು ತೊರೆದು ಕೂಡ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಹರಸಾಹಸ ಪಡ್ತಾ ಇದ್ರೆ ಏನ್ರಿ ಮಾಡ್ತಾ ಇದ್ದೀರಾ ಸಿಎಂ ಆಗಿ? ಆ ಕಡೆ ಅವ್ರ ಜೀವ ಭಯದಿಂದ ಓಡ್ತಾ ಇದ್ರಿ, ಎಲ್ಲಿ ಹೋಗಿದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ? ದೀದಿ ನಾಡಲ್ಲಿ ಪ್ರತಿಭಟನಾಕಾರರಿಗೆ ಸಿಕ್ಕಂತ ಸ್ವಾತಂತ್ರ್ಯ ಪೊಲೀಸರಿಗಿಲ್ವಾ? ವಿಪರ್ಯಾಸ ನೋಡಿ. ಮಮತಾ ಬ್ಯಾನರ್ಜಿ ಕೇವಲ ಪಶ್ಚಿಮ ಬಂಗಾಳದ ಸಿಎಂ ಮಾತ್ರ ಅಲ್ಲ, ಗೃಹ ಇಲಾಖೆ ಕೂಡ ಅವರ ಅಂಡರೇ ಇರೋದು. ಕಾನೂನು ಸುವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಅಂತ ಬಂದಾಗ ಅದು ಗೃಹ ಇಲಾಖೆ ಅಂಡರ್ ಬರುತ್ತೆ. ಇಷ್ಟೆಲ್ಲ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಪ್ರತಿಭಟನಾಕಾರರು ಮನಸ್ಸಿಗೆ ಬಂದಂತೆ ದಾಂಧಲೆ ಮಾಡ್ತಿದ್ದಾರೆ. ಒಂದು ಹೆಜ್ಜೆ ಹೋಗಿ ಕಾನೂನು ಪರಿಪಾಲಕರಾದ ಪೊಲೀಸರನ್ನೇ ಅಟ್ಟಾಡ್ಸ್ಕೊಂಡು ಹೋಗ್ತಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಗೃಹ ಇಲಾಖೆಯನ್ನು ಕೂಡ ನಿಮ್ಮಲ್ಲಿಟ್ಕೊಂಡು ಇಂತಹ ಸಮಯದಲ್ಲಿ ನೀವು ಪ್ರತಿಭಟನೆಯನ್ನ ಕಡಿಮೆ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು, ಶಾಂತಿಯನ್ನ ಕಾಪಾಡೋದಕ್ಕೆ ಏನ್ ಮಾಡಬೇಕು ಅಂತ ಕ್ರಮವನ್ನ ತೆಗೆದುಕೊಳ್ಬೇಕಿತ್ತು. ಪೊಲೀಸ್ ಅಧಿಕಾರಿಗಳ ಜೊತೆ ಮಾತನಾಡಬೇಕಿತ್ತು. ಆದ್ರೆ ಒಬ್ಬ ಸಿಎಂ ಆಗಿ ನೀವೇನ್ ಮಾಡ್ತಿದ್ದೀರಾ? ಇಷ್ಟೆಲ್ಲ ಪ್ರತಿಭಟನೆ ನಡೀತಾ ಇದೆ, ಅಲ್ಲಿ ಮುಸ್ಲಿಮರನ್ನ ಮಿಸ್ಲೀಡ್ ಮಾಡೋ ಕೆಲಸ ಮಾಡ್ತಾ ಇದ್ದೀರಾ. ಸೊ ಇವೆಲ್ಲ ಒಂದ್ ಕಡೆ, ಆದರೆ ಇನ್ನೊಂದು ಕಡೆ ಇವಾಗ ಪಶ್ಚಿಮ ಬಂಗಾಳದಲ್ಲಿ ಇಷ್ಟೆಲ್ಲ ಹಿಂಸಾತ್ಮಕ ಪ್ರತಿಭಟನೆ ನಡೀತಾ ಇದೆಯಲ್ಲ, ಒಂದ್ 2-3 ವರ್ಷದ ಹಿಂದೆ ಹೋಗಿ NRC CAA ವಿರುದ್ಧನೂ ಕೂಡ ಇದೇ ರೀತಿ ನಮ್ಮ ದೇಶದಲ್ಲಿ ಹೋರಾಟ ನಡೆದಿತ್ತು. CAA ವಿರುದ್ಧ ಮುಸ್ಲಿಮರು ಬೀದಿಗಿಳಿದು ಹೋರಾಟ ಮಾಡಿದ್ರು. ಬಹುತೇಕ ಮುಸ್ಲಿಂ ಪುಂಡರು ಈ ಹೋರಾಟವನ್ನ ಹಿಂಸಾತ್ಮಕ ರೂಪಕ್ಕೆ ಅದನ್ನ ಕನ್ವರ್ಟ್ ಮಾಡಿಬಿಟ್ಟಿದ್ರು. ಎಲ್ಲಾ ರೀತಿಯಲ್ಲೂ ಕೂಡ ಅವತ್ತು ಹೋರಾಟವನ್ನ ನಡೆಸಿದ್ರು. ಇದು ಅದರದೇ ರಿಸಂಬಲೆನ್ಸ್ ರೀತಿ ಕಾಣ್ತಾ ಇದೆ. ಈಗ ವಕ್ಫ್ ತಿದ್ದುಪಡಿ ಕಾಯ್ದೆನ ಕೆಲ ಮುಸ್ಲಿಮರು ಇದನ್ನ ವೆಲ್ಕಮ್ ಮಾಡಿದ್ರೆ, ಬಹುತೇಕ ಮುಸ್ಲಿಮರು ಇದನ್ನ ಅಪೋಸ್ ಮಾಡಿದ್ದಾರೆ. CAA ವಿರುದ್ಧದ ಹೋರಾಟದ ರೀತಿಯೇ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದಕ್ಕೆ ನಾಂದಿ ಹಾಡ್ತಾ ಇದೆಯಾ ಅನ್ನೋ ಅನುಮಾನ, ಭಯ ಕೂಡ ಇಲ್ಲಿ ಮೂಡುತ್ತೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ, ನಿಮಗೆ ನನ್ನದೊಂದು ಮನವಿ. ನಿಮ್ಮ ರಾಜ್ಯ ಹೊತ್ತಿ ಉರಿತಾ ಇದೆ, ಜೊತೆಯಾಗಿ ನೀವು ಎರಡು ಕೊಮ್ಮಿನವರನ್ನ ನೀವು ಜೊತೆಯಾಗಿ ತೆಗೆದುಕೊಂಡು ಹೋಗಬೇಕು. ಯಾವುದೋ ಒಂದು ಧರ್ಮವನ್ನ ಪ್ಲೀಸ್ಮೆಂಟ್ ಮಾಡೋಕ್ ಹೋಗಿ, ಅಪೀಸ್ಮೆಂಟ್ ಮಾಡೋಕ್ ಹೋಗಿ ನಿಮ್ಮ ರಾಜ್ಯದ ಪರಿಸ್ಥಿತಿಯನ್ನ ಅಧೋಗತಿಗೆ ತಳ್ಳಬೇಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ ನಮ್ಮ ಹೊಸತಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.